ಬ್ರೋ 23 ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಆಗ್ತಾ ಇದೆ ಅಪ್ಪು, ಹೇಗೆ ಅನಿಸ್ತೈತೆ? 2002 ಏನಿತ್ತು ಹೀಟ್ ಅದಕ್ಕೆ ಹತ್ತರಷ್ಟಿದೆ ಇವತ್ತು. ಓಕೆ. ಬಾಸ್ ಇವತ್ತು ದೈವವಾಗಿಲ್ಲ, ಬಟ್ ಅವರು ಯಾವತ್ತಿದ್ರು ನಮ್ಮ ಮಂದಲ್ಲಿ ಇರ್ತಾರೆ. ಇಲ್ಲಿ ಸಣ್ಣ ಸಣ್ಣ ಟ್ರೈಲರ್ಗಳೆಲ್ಲ ಬಿಡ್ತಾ ಇದ್ದಾರೆ ಆಲ್ರೆಡಿ, ಹೋಲಿಗೆ RCBಗೆಲ್ಲ. ವೆರಿ ಸೋನ್ ಟೆಕ್ನಾಲಜಿ ವಿಲ್ ಗೆಟ್ ಅಪ್ಪು ಬ್ಯಾಕ್. ಅಂಡ್ ಚಾಲೆಂಜು ಫಸ್ಟ್ ಟೆಕ್ನಾಲಜಿಲಿ ಏನಾರ ಫಿಲಮ್ ಬಂದ್ರೆ ಬಾಸ್ದೆ ಅದು ಫಸ್ಟ್. ರೆಕಾರ್ಡ್ ಬ್ರೇಕ್ ಮಾಡಕ್ ಯಾರ ಕೈಲೂ ಆಗಲ್ಲ. ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ, ತಾಕತ್ತಿದ್ರೆ ಇವತ್ತು ಬಂದು ನಿಂತ್ಕೊಬೇಕು ಥಿಯೇಟ್ರಲ್ಲಿ. ಚಾಲೆಂಜ್ ಯಾರ್ಗಾನ ಬರಂಗಿದ್ರೆ. ಸರ್ ಎಷ್ಟು ಮಿಸ್ ಮಾಡ್ಕೊಂತಿದ್ರೆ ಅಪ್ಪು ಬಸ್ನ? ಬಸ್ ಮಿಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡೋ ಕಣ್ಣಲ್ಲಿ ನೀರು ಬಂದ್ಬಿಡ್ತವೆ. ಇವತ್ತು ಹಳೋದಿಕ್ ಬಂದಿಲ್ಲ, ಸೆಲೆಬ್ರೇಟ್ ಮಾಡೋಕ್ಕೆ. ಅಪ್ಪು ಅಂದ್ರೆ ಹೆಸರೇ ಸೆಲೆಬ್ರೇಷನ್. ಅಪ್ಪು ಅಂದ್ರೆ ಮೀನಿಂಗ್ ಸಂತೋಷ, ಆ ಸ್ಮೈಲೇ ಅವ್ರಿಗೆ ಬ್ರ್ಯಾಂಡ್. ಪ್ರತಿ ವರ್ಷ ಇದೇ ತರ ರಿಲೀಸ್ ಮಾಡ್ಬೇಕಂತೀರಾ ಮೂವೀಸ್? ಪ್ರತಿ ವರ್ಷ ಒಂದೊಂದು ಬರ್ಬೇಕು ಬಸ್. ಪ್ರತಿ ವರ್ಷಕ್ಕೆ 2 ಸರಿ ನಮ್ಗೆ ಮಿಸ್ ಆಗ್ಬಾರ್ದಲ್ಲ. ಬೇರೆಯವ್ರ ಹತ್ರ ನಾವು ಎದೆ ತಟ್ಕೊಂಡು ಹೇಳ್ಬೇಕು ನಮ್ಮವ್ರು ಇನ್ನೂ ಇದಾರೆ ಅಂತ ಹೇಳಿ. ಯಾವ್ದು ನಿಮ್ ಫೇವರೇಟ್ ಮೂವಿ ಅಪ್ಪು ಬಾಸ್ ಅಲ್ಲಿ? ಇದೇ ಫೇವರೇಟ್ ಸರ್. ಇದಕ್ಕಿಂತ ಫೇವರೇಟ್ ಇನ್ಯಾದಿದೆ? ಏನಿಲ್ಲ ಹೇಳಿ ಫಿಲಮ್ ಅಲ್ಲಿ, ಏನಿಲ್ಲ ಹೇಳಿ, ಎಲ್ಲ ಇದೆ. ಕೆಟ್ಟದೊಂದಿಲ್ಲ ಅಷ್ಟೇ ಫಿಲಮ್ ಅಲ್ಲಿ. ನೀವೇನ್ ಹೇಳ್ತೀರಾ ಸರ್? ನೀವೇನ್ ಹೇಳ್ತೀರಾ ಸರ್? ಅದೇ ಸರ್, ಇದು ಯಾರಿಗೂ ಸಿಗಲ್ಲ ಆಕ್ಚುಲಿ. ಲಾಸ್ಟ್ ಒಂದು ಅಪ್ಪು ಬಾಸ್ಗೆ ಬರ್ಡೇ ವಿಶ್ ಮಾಡ್ಬಿಡಿ. ಓ ದೇವ್ರವ್ರು, ನೀವು ಎಲ್ಲಿದ್ರು ದೇವ್ರು ಬೇಗ ಬರ್ತೀರಾ, ಬಂದೇ ಬರ್ತೀರಾ. ನಮ್ ದೇವ್ರು ಎಲ್ಲಿದ್ರು ನಮ್ ಜೊತೆ ಇರ್ತೀರಾ. ಹುಟ್ಟೋದ ಶುಭಾಶಯಗಳು. ಬೇಗ ಬನ್ನಿ. ಇನ್ನೊಂದು ಯಾವ್ದಾನ ಒಂದು ಒಳ್ಳೆ ಫಿಲಮ್ ಗ್ರ್ಯಾಂಡ್ ರಿಲೀಸ್ ಆಗ್ಬೇಕು ಬೇಗ. ಸರ್ 2002ರಲ್ಲಿ ಏನು ರಿಲೀಸ್ ಆಗಿತ್ತು, ಇವತ್ತು ಅದೇ ಥರ ಜೋಶ್ ಅಭಿಮಾನಿಗಳಲ್ಲಿ. ಥಿಯೇಟ್ರಲ್ಲಿ ನೋಡಿದ್ರಿ, ಬೆಳಗ್ಗೆ ಬಂದ್ವಿ, ಪಟಾಕಿ ಹೊಡೆದ್ವಿ, ರಾರಾಜಿಸಿದ್ವಿ. ನಮ್ಮ ಅಪ್ಪು ಅವ್ರನ್ನ ಮೇಲೆ ಎತ್ಕೊಂಡಿತಾ ಇದೀವಿ. ದೊಡ್ಡ ಮನೆ ಅಭಿಮಾನಿಗಳಂದ್ರೆ ಹಾಗೆ ಸರ್. ಆ ಕ್ರೇಜು, ಆ ಎನರ್ಜಿ, ಆ ಸ್ಪಿರಿಟ್ ಏನಿತ್ತು 23 ವರ್ಷದ ಹಿಂದೆ, ಇವತ್ತು ಹಾಗೆ ಇರುತ್ತೆ, ಮುಂದೆನೂ ಹಾಗೆ ಇರುತ್ತೆ. ಇವತ್ತು ಒಬ್ಬ ಮನುಷ್ಯ ಇಷ್ಟು ಒಳ್ಳೇದು ಮಾಡಿರೋದಕ್ಕೆ ಜನ ಇಷ್ಟು ಕೋಟ್ಯಾಂತರ ಜನ ಬಂದು ಅವ್ರ ಮೂವಿ ನೋಡ್ತಾರೆ. ಹಾಗೆ ಇನ್ನಷ್ಟು ನಾವು ಒಂದೇ ಕೇಳ್ಕೊಳ್ಳೋದು, ಅವ್ರಿಲ್ಲ ಅಂತ ನಾವು ಯಾವತ್ತೂ ಭಾವಿಸಿಲ್ಲ. ಅಪ್ಪು ಅವ್ರು ಯಾವತ್ತಿದ್ರು ನಮ್ಮ ಹೃದಯದಲ್ಲಿಲ್ಲ ಸರ್. ನಮ್ಗದು ಬೇಜಾರೇ ಇಲ್ಲ. ಅವ್ರಿಲ್ಲ ಅಂತ ನಾವು ಯಾವತ್ತಿದ್ರು ಭಾವಿಸಲ್ಲ. ಅವ್ರು ಯಾವತ್ತೂ ನಮ್ಮ ಹೃದಯದಲ್ಲಿದ್ರೆ ಅವ್ರು ಹಾಕಿ ಕೊಟ್ಟಿರೋ ಮಾರ್ಗದರ್ಶನದಲ್ಲೇ ನಡೀತೀವಿ ಹೊರತು ದೊಡ್ಡ ಮನೆ ಅಭಿಮಾನಿಗಳು ಯಾವತ್ತಿದ್ರು ಕೆಟ್ಟ ಕೆಲಸ ಆಗಲಿ, ಯಾವುದೇ ತಪ್ಪದಾರಿ ಹಿಡಿಯಲ್ಲ. ದೊಡ್ಡ ಮನೆಯವ್ರು ಯಾವತ್ತಿದ್ರು ಅಪ್ಪು ಬಾಸ್ ಹೇಳ್ಕೊಟ್ಟಂಗೆ ಕಾಲರ್ ಎತ್ಕೊಂಡೇ ಓಡಾಡ್ತೀವಿ ಸರ್. ಎಷ್ಟೊಂದು ಜನ ಸರ್, ಫಿಲಮ್ ಇಂಡಸ್ಟ್ರಿ ಅಂದರೆ ಎಷ್ಟೊಂದು ಇಂಡಸ್ಟ್ರಿ ಇದೆ. ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು, ಕಾಲಿವುಡ್, ಅವೆಲ್ಲ ಬೇಡ, ಹಾಲಿವುಡ್ಡು. ಸಾವಿರಾರು ಜನ ಹೀರೋ ಬರ್ತಾರೆ ಹೋಗ್ತಾರೆ ಸರ್. ಒಬ್ಬೊಬ್ರು ಫಿಲಮ್ 1 ತಿಂಗಳು ಓಡಲ್ಲ, 1 ವಾರ ನೋಡಲ್ಲ, ಬಾಕ್ಸ್ ಆಫೀಸ್ ಖಾಲಿ ಹೊಡಿತಾ ಇರುತ್ತೆ. ಅಂಥವ್ರ ಬಗ್ಗೆ ಯಾರು ನಾನು ಹೆಸರು ತಗೊಳಕ್ ಹೋಗಲ್ಲ. ಅಷ್ಟು ದುಃಖ ಆಗ್ತಿದೆ. ಅಂದ್ರೆ ಬದುಕಿದ್ರೆ ಸರ್ ಇವ್ರ ತರ ಒಳ್ಳೆತನದಿಂದ ಬದುಕಬೇಕು. ತುಂಬಾ ಖುಷಿ ಆಗ್ತಿದೆ. ಇವತ್ತು ಅವ್ರ ವೈಫ್ದು ಬರ್ತಡೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ದು. ಸೊ ಅವ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ಬರ್ತಡೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ಗೆ. ಮತ್ತೆ ಇವಾಗ ಬಂದಿದ್ದೀವಿ, ನೋಡಿದ್ದೀವಿ, ಫಿಲಮು ಚೆನ್ನಾಗಿದೆ. ಮತ್ತೆ ಇನ್ನೊಂದು 2-3 ಸಲ ಫ್ರೆಂಡ್ಸ್ ಫ್ಯಾಮಿಲಿನೆಲ್ಲ ಮತ್ತೆ ಕರ್ಕೊಬರ್ತೀವಿ. ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಸರ್ ನೀವೇನಂತೀರಾ? ನಾವು ಅಷ್ಟೇ ಅಪ್ಪನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತದೆ. ತುಂಬಾ ದಿವಸ ಆಗಿತ್ತು. ನಾನು ಲಾಸ್ಟ್ ಟೈಮ್ ಯುವರತ್ನಾಗ ನೋಡಿದ್ದು. ಆ ಎಕ್ಸ್ಪೀರಿಯನ್ಸ್ ಮತ್ತೆ ಅಪ್ಪನ ಸ್ಕ್ರೀನ್ ಮೇಲೆ ನೋಡಿ ತುಂಬಾ ಖುಷಿ ಆಗ್ತದೆ. ಮತ್ತೆ ನೋಡ್ತಾನೆ ಇರಬೇಕು. ಅಪ್ಪು ಹೊರಗಡೆ ಇಲ್ಲ, ನಮ್ಮ ಹೃದಯದಲ್ಲಿದ್ದಾರೆ. ಸೊ ವಿಲ್ ಸೆಲೆಬ್ರೇಟ್ ಅಪ್ಪು. ಇವಾಗ ಅಪ್ಪು ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಯಾವ ಮೂವಿ ಬಂದಿತ್ತು ಸರ್, ಅಪ್ಪು, ಅಭಿ, ಆಕಾಶ್, ಅದೆಲ್ಲ ತುಂಬಾ ಸೂಪರ್ ಹಿಟ್ ಮೂವೀಸು, ಫ್ಯಾಮಿಲಿಗೆಲ್ಲ ಕುತ್ಕೊಂಡು ನೋಡೋಂಥ ಮೂವೀಸು. ಸೊ ಆ ಥರ ಲೈನ್ ಬೈ ಲೈನ್ ವರ್ಷಕ್ಕೊಂದ್ಸಲ ಮೂವೀಸ್ ರಿಲೀಸ್ ಮಾಡ್ತಿದ್ರೆ ಅಪ್ಪು ಬಾಸ್ತು ನಮಗೂ ಖುಷಿ ಆಗುತ್ತೆ. ಸೊ ಅವ್ರು ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಇವಾಗ್ಲೂ ರಿಲೀಸ್ ಮಾಡ್ತಿಲ್ಲ, ಇನ್ನೂ ಪದೇ ಬಂದು ನೋಡ್ತಾ ಇರ್ಬೋದು. ನೀನು ಹಿಡ್ದಿರೋದು ಅಪ್ಪು ಅವ್ರ ಕಾಲದಲ್ವೋ, ಹೈ ವೋಲ್ಟೇಜ್ ಪವರ್. ದಯವಿಟ್ಟು ಹೇಳ್ತೀನಿ, ಎಲ್ಲರೂ ಬಂದು ಪಿಕ್ಚರ್ ನೋಡ್ಬೇಕು, ಮಿಸ್ ಮಾಡಬೇಡ್ರಿ. ದಯವಿಟ್ಟು ಬಂದು ಪಿಕ್ಚರ್ ನೋಡ್ರಿ. ನಾನು ತುಂಬಾ ವರ್ಷಗಳಿಂದ ಆಸೆ ಪಟ್ಟಿದೆ, ಅದು ಇವತ್ತು ತೀರ್ತು. ಎದೆ ಪೂರ್ತಿಯಾಗಿ ಹೇಳ್ತಾ ಇದೀನಿ, ಅಪ್ಪು ಬಾಸ್ಗೆ ಜೈ. 2002 ರಿಲೀಸ್ ಆಗಿದೆ. ಅವಾಗ ನಂಗೆ 1 ವರ್ಷ ಅವಾಗ ಹುಟ್ಟಿದ್ದೆ. ಅವಾಗಂತೂ ನೋಡಕ್ಕಾಗಿಲ್ಲ. ಬಟ್ ಇವಾಗ ರಿಲೀಸ್ ಅಂತ ಅನ್ಸ್ತಾನೆ ಇಲ್ಲ ಸರ್. ಈ ವರ್ಷ ಎಲ್ಲ ಬಿದ್ದೋಗಿದೆ. ಯಾವ ಕನ್ನಡ ಪಿಕ್ಚರ್ ಇಟ್ಟಾಗಿಲ್ಲ. ನಮ್ಮ ಬಾಸ್ ಪಿಕ್ಚರೇ ಬರ್ಬೇಕಾಗಿತ್ತು, ಅದು ರಿಲೀಸ್ ಪಿಕ್ಚರ್. ಇನ್ನು 50 ವರ್ಷ ಅಲ್ಲ, ಇನ್ನು 50 ವರ್ಷ ಆದ್ರೂ ಇದೇ ಕ್ರೇಜ್ ಇರುತ್ತೆ. ಮುಂದೆ ಬರೋ ಜನರೇಷನ್ಸ್ ಅವ್ರು ಏನು ಅಂತ ಗೊತ್ತಾಗುತ್ತೆ. ಒಟ್ಟಲ್ಲಿ ಒಂದೇ ಹೇಳ್ತೀನಿ ಸರ್, ಇವ್ರ ರೇಂಜ್ಗೆ ಯಾವನೂ ಬರಲ್ಲ ಸರ್. ಅದೇನು ಸರ್ ಅದು ಡೈಲಾಗ್ಸ್, ಆಗಿನ ಫಸ್ಟ್ ಸಿನಿಮಾಗೆ ಸರ್, ಆಗಿನ ಕಾಲದಲ್ಲಿ ರಿಯಲ್ ಸ್ಟಂಟ್, ರಿಯಲ್ ಡ್ಯಾನ್ಸು ಯಾವನು ಮಾಡಿಲ್ಲ. ಅವ್ರು ಹೇಳ್ತಿದ್ರಲ್ಲ ಕೊರಿಯೋಗ್ರಾಫರ್ಸ್ ಎಲ್ಲ, ಸೌತಲ್ಲಿರೋ ನಾರ್ತಲ್ಲಿರೋರು ತಲೆ ಕೆಡ್ಸ್ಕೊಬಿಟ್ಟಿದ್ರು, ಆ ಲೆವೆಲ್ ಮಾಡ್ತಾರೆ ಅಂತ ಸರ್. ತುಂಬ ಅದೇ ಕಳ್ಕೊಂಡಿದ್ದು ಒಂದು ಇದು ಬೇಜಾರಿದೆ. ಬಟ್ ರೇಂಜಿಗೆ ಯಾರು ಬರೋಕ್ಕಲ್ಲ ಸರ್. ಒಟ್ಟಿನಲ್ಲಿ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ. ಮತ್ತೆ ಇನ್ನೊಂದು ಶೋ ಇದೆ 10:30 ನರ್ತಕಿಲ್ಲಿ, ಅಲ್ಲಿ ಇನ್ನೂ ಹೋಗಿ ಮಜಾ ಮಾಡ್ತೀವಿ. ಸರ್ ಎಷ್ಟು ಮಿಸ್ ಮಾಡ್ಕೊಂತ ಇದ್ದಾರೆ ನಮ್ಮನ್ನ ಬಿಟ್ಟು ಹೋಗಿ? ಆಲ್ಮೋಸ್ಟ್ 3-4 ಇಯರ್ಸ್ ಆಯ್ತು. ಎಷ್ಟು ಮಿಸ್ ಮಾಡ್ಕೊಂತ ಇದ್ದಾರೆ? ಬೇಜಾರಾಗೇ ಆಗುತ್ತೆ. ಅದು ಹೆಂಗೆ ಹೇಳೋಕ್ಕಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದೇ ಕಳ್ಕೊಂಡಿದ್ದೀನ ಅಂತ ತುಂಬ ನೋವಿದೆ. ಅದು ಇನ್ನೂ ನೋವು ಇದ್ದೇ ಇರುತ್ತೆ. ಅದು ನಾವು ಸಾಯ ಗಂಟನೂ ನೋವು ಇದ್ದೇ ಇರುತ್ತೆ. ಸೊ ಅದೇ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ ಸರ್. ಅವ್ರು ಇದ್ದೇ ಇರ್ತಾರೆ, ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ. ಅವ್ರಿಗೋಸ್ಕರ ಏನಾದರೂ ಮಾಡೋಕ್ಕೆ ರೆಡಿ. ಪ್ರತಿ ಬರ್ತ್ಡೇಗೆ ಇದೇ ಥರ ರಿಲೀಸ್ ಮಾಡ್ಬೇಕಂತೀರಾ ಮೂವೀಸು? ಹೌದು. 1 ವರ್ಷಕ್ಕೆ ಒಂದೇ ಪಿಕ್ಚರ್ ರಿಲೀಸ್ ಮಾಡ್ಬೇಕು. ಇದು ಕೆಲವ್ರು ಏನು ಮಾಡ್ಕೊಂಡಿದ್ದಾರೆ
ಅಂದ್ರೆ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಕಾಸ್ಟ್ ಮಾಡೋಣ ಅದ್ ಮಾಡೋಣ ಅಂದ್ಬಿಟ್ಟು ಹೋದ ವರ್ಷ ಅಂಜನಿ ಪುತ್ರ ಮತ್ತೆ ಪವರ್ ಬಿಟ್ಟಿದ್ರು ಎರಡು ಒಂದೇ ದಿವಸ ಜಾಕಿ ಆದ್ಮೇಲೆ. ಆ ತರ ಕಾಸ್ಟ್ ಮಾಡೋ ಮನೋಭಾವನೆಯಿಂದ ಬಿಡಬಾರ್ದು. ವರ್ಷಕ್ಕೆ ಒಂದೇ ಪಿಕ್ಚರ್ ಬರಬೇಕು. ನೆಕ್ಸ್ಟ್ ವರ್ಷ ನಮಗೆ ವಂಶಿ ಪಿಕ್ಚರ್ ರಿಲೀಸ್ ಆಗಲಿ ಅಂತ ಬೇಡ್ಕೋತೀನಿ PRK ಅವ್ರಿಗೆ. ಯಾವ ಪಿಕ್ಚರ್ ಆದ್ರೂ ನಾವು ನೋಡ್ತೀವಿ, ನೋಡ್ತಾ ವಂಶಿಗೆ ಕಾಯ್ತಾ ಇದೀವಿ ಸರ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬಾಸ್. ಅವಾಗ April 26, 2002 ಏನು ಅನುಭವ ಆಯ್ತು, ಇವತ್ತು ಅದೇ ಗೂಸ್ ಬಂಪ್ಸ್ ಆಗ್ತಾ ಇದೆ. ಓಕೆ ಸರ್, ನೀವು ಎಷ್ಟು ಮಿಸ್ ಮಾಡ್ಕೊಂತೀರಾ ಅಪ್ಪು ಬಾಸ್ನ? ಮಿಸ್ ಮಾಡ್ತಾ ಇರೋಕ್ಕಾಗುತ್ತಾ ಬಸ್, ಅವ್ರೆ ಅಂದ್ರೆ ಪ್ರಾಣ. ಸರ್ ಮತ್ತೆ ಎವ್ರಿ ಬರ್ಡೇಗೆ ಇದೇ ತರ ಮೂವಿ ರಿಲೀಸ್ ಮಾಡ್ಬೇಕಂತೀರಾ? ಹೌದು, 100% ಆಗ್ಲೇಬೇಕಲ್ವಾ, ಬೇಕಲ್ವಾ ನಮಗೂ ಸಹ. ಏನೋ ಒಂದು ಮಿಸ್ ಮಾಡ್ಕೊಂಡಿದೀವಿ, ಆ ಫಿಲ್ನ ತುಂಬಬೇಕಲ್ವಾ. ಸೊ March 17 ಬೇಕೇ ಬೇಕು ಅಪ್ಪು ಫಿಲಮ್. ಅದೇ ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯನೆಲ್ಲ, ಅದು ನಿಜವಲ್ಲೂ ಅದನ್ನ ಪ್ರೂವ್ ಮಾಡೇ ಆಡಿದ್ದಾರೆ. ಅವ್ರನ್ನ ಯಾರು ಗೆಲ್ಲಕ್ಕಾಗಲ್ಲ. ಯಾವ್ದ್ರಲ್ಲಿ ಗೆಲ್ತೀರಾ? ಫಿಲಮ್ನಲ್ಲಿ ಗೆಲ್ಲಕ್ಕಾಯ್ತದ? ಅವ್ರ ರೆಕಾರ್ಡ್ಸ್ ಇಟ್ಕೊಂಡು ಯಾರು ಗೆಲ್ಲಕ್ಕಾಯ್ತದ? ಅವ್ರು ಮಾಡಿರೋ ಸಾಧನೆಗಳಲ್ಲಿ ಗೆಲ್ಲಕ್ಕಾಯ್ತದ? ಈ ವಯಸ್ಸಲ್ಲಿ ಕರ್ನಾಟಕ ರತ್ನ ತಗೊಳಕ್ಕಾಯ್ತದ? ಯಾರಿಗಲ್ಲ ಯಾರು? ಹಾಂ, ಕಾಸು ಕೊಡ್ತೀನಿ ಅಂದ್ರೂ ಕೊಡಲ್ಲ ಕರ್ನಾಟಕ ರತ್ನ. ಅದು ಯಾರು ಅದೆಲ್ಲ ರೆಕಾರ್ಡ್ ಬ್ರೇಕ್ ಮಾಡೋಕ್ಕಾಯ್ತೀರಾ? ಪ್ರಾಣ ಬ್ರೋ, ಈ ಟಿಕೆಟ್ ಬೆಲೆ ನನ್ಗೆ ಗೊತ್ತಿಲ್ಲ. ಇವತ್ತು 500 ಇರ್ಬೋದು, ನಾಳೆ 50,000 ಆಗ್ಬೋದು. ಅಪ್ಪನ್ ಮಾತ್ರ ನಾವು ಬಿಡಲ್ಲ. ಅಪ್ಪ ಬರೀ ಫ್ಲಾಗ್ ಅಲ್ಲೇ ಅಲ್ಲ, ನಾನು ಮಾತಲ್ಲ ಅಪ್ಪನೇ. ಅಪ್ಪ ಎಷ್ಟು ಮಿಸ್ ಮಾಡ್ಕೊಂತೀರಾ ಅಪ್ಪು ಬಾಸ್ನ? ಬ್ರೋ, ಅವ್ರು ಸತ್ತಾಗ ನಾನು 3 ದಿನ ಊಟ ಬಿಟ್ಬಿಟ್ಟಿದ್ದೆ ಬ್ರೋ. ಅವರಿಂದಲೇ ನಾವು, ನಮ್ಮಿಂದ ಅವರಲ್ಲ. ಅಪ್ಪ ಜೈ ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್. ತುಂಬಾ ಖುಷಿ ಆಗ್ತದೆ. ಅಪ್ಪು ಸರ್ ಅವರು 23ನೇ ವರ್ಷದ ಮತ್ತೆ ರಿಲೀಸ್ ಆಗೋ ದಿನ ನನ್ನ ಮೂವಿ ಲಾಂಚ್ ಆಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಏನಂದ್ರೆ ಅಭಿಮಾನಕ್ಕೋಸ್ಕರ ಮಾಡ್ತಾ ಇರೋದು, ನಾವ್ ಇಲ್ಲಿ ಪಬ್ಲಿಸಿಟಿ ಮಾಡ್ಬೇಕಂತ ಬಂದಿಲ್ಲ. ಅವ್ರ ಮೇಲೆ ಇರೋ ಗೌರವಕ್ಕೆ ಒಂದು 50 ಅಡಿ ಕಟ್ಔಟ್ ಹಾಕ್ಸ್ಬಿಟ್ಟು ನಮ್ದು ಪ್ರೀತಿ ತೋರಿಸ್ತಾ ಇದೀವಿ. ಸೊ ಎಲ್ಲರೂ ಅಪ್ಪು ಸರ್ದು 23ನೇ ವರ್ಷ ಮತ್ತೆ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ನೋಡಿ ಹಾರೈಸಿ ಅಂತ. ಎಷ್ಟು ಮಿಸ್ ಮಾಡ್ಕೊಂತಿದ್ರಿ ಅಪ್ಪು ಬಾಸ್ನ? ತುಂಬಾ, ನಾನು ಅಪ್ಪು ಬಾಸ್ ಅಂದ್ರೆ ತುಂಬಾ ಫ್ಯಾನು. ನಂಗೆ ಈ ಕತೆ ಬಂದಾಗೂ ತುಂಬಾ ಖುಷಿ ಪಟ್ಟೆ. ಬಟ್ ಏನು ಕೊರ್ಗು ಅಂದ್ರೆ ಅವ್ರು ಇಲ್ಲ ಅನ್ನೋದೇ ಒಂದು ಕೊರ್ಗು. ಅವ್ರು ಇದ್ದಿರ್ಲಿದ್ರೆ ಈ ತರ ಬರ್ತಾ ಇಲ್ಲ, ಅದು ಖುಷಿ ಆಗ್ತಾ ಇತ್ತು. ಬಟ್ ಅವ್ರು ಇದ್ದಿದ್ರೇನೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ಏನ್ ಮಾಡಕ್ಕಾಗಲ್ಲ, ವಿಧಿಯಾಟ. ಆದ್ರೇನು ಅಪ್ಪು ಬಾಸ್ ಎಲ್ಲೂ ಹೋಗಿಲ್ಲ ನೋಡಿ, ಎಲ್ಲರ ಮನದಲ್ಲೂ ಇದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಲಾಸ್ಟ್ ಒಂದ್ಸತಿ ಅಪ್ಪು ಬಾಸ್ಗೆ ಹ್ಯಾಪಿ ಬರ್ಡೇ ವಿಶ್ ಮಾಡ್ಬಿಡಿ. ಅಪ್ಪು ಸರ್, ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ನಮ್ಗೆ ಗೊತ್ತು ನೀವು ಎಲ್ಲಾರ್ನು ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತೀರಾ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್, 23 ವರ್ಷದ ಹಿಂದ್ಗಡೆ ಇದೇ ಚಿತ್ರವನ್ನ ಸಂತೋಷ್ ಚಿತ್ರಮಂದಿರದಲ್ಲಿ ನೋಡಿದ್ವಿ. ಆ 23 ವರ್ಷ ಬಿಟ್ಕೊಂಡು ಇವಾಗ ಬರ್ತಾ ಇದ್ರು ಕೂಡ ಅದೇ ಕ್ರೇಜು, ಅದೇ ಹಬ್ಬ, ಅದೇ ಅಭಿಮಾನಿಗಳ ಏನೊಂದು ಹಬ್ಬ ಇದೆ, ಆ ಸೆಲೆಬ್ರೇಷನ್ ಇದೆ. ಅದು ಇವತ್ತು ಅದಕ್ಕಿಂತ ಜೋರಾಗಿದೆ. ಏನಕ್ಕೆ ಅಂದ್ರೆ ಕಾರಣ, ಅಪ್ಪು ಅವ್ರನ್ನ ಅವತ್ತು ನಾವು ಜಸ್ಟ್ ಹೀರೋ ಆಗಿ ನೋಡಿದ್ವಿ, ಅಣ್ಣವ್ರ ಮಗನಾಗಿ ನೋಡಿದ್ವಿ. ಆದ್ರೆ ಅಪ್ಪು ಅವ್ರನ್ನ ಇವತ್ತಿನ ದಿನ ಮಾನವೀಯತೆಯ ಸಾಕಾರ ಮೂರ್ತಿಯಾಗಿ ನೋಡ್ತಾ ಇದೀವಿ. ಅವ್ರು ಇರ್ತಕ್ಕಂಥ ಒಂದು ಹ್ಯುಮ್ಯಾನಿಟಿಯಿಂದ ಇವತ್ತಿನ ದಿನ ಅವರು ಬರೀ ಅಭಿಮಾನಿಗಳು ಮಾತ್ರ ಅಲ್ಲ, ಇಡೀ ಒಂದು ಸಮಾಜಕ್ಕೆ ಆದರ್ಶವಾಗಿದ್ದಾರೆ ಇವತ್ತು ಅವರು. ಆಮೇಲೆ ನೋಡಿ, ಇವತ್ತಿನ ದಿನ ಅವ್ರ ಚಿತ್ರಮಂದಿರ, ಇವತ್ತು ಬೆಳಿಗ್ಗೆ ನಾವು ವೀರೇಶ್ ಅಲ್ಲಿ ಫ್ಯಾನ್ ಶೋ ಮುಗಿಸ್ಕೊಂಡ್ ಬಂದೆ. ಇವಾಗ ನರ್ತಕಿಗೆ ಬಂದಿದೀವಿ. ಭಾನುವಾರ ತಿರ್ಗಾ ನರ್ತಕಿಗೆ ಬರ್ತೀವಿ ತಿರ್ಗಾ ನಾವು. ಅಂದ್ರೆ ಅಪ್ಪು ಅವರ ಒಂದು ಬದುಕನ್ನಿರ್ಬೋದು, ಅಪ್ಪು ಅವರ ಒಂದು ಚಿತ್ರಗಳನ್ನಿರ್ಬೋದು, ನಾವು ಸಂಭ್ರಮಿಸ್ತಾನೆ ಇರ್ತೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೊನೆ ಇಲ್ಲ. ಏನಕ್ಕೆ ಅಂದ್ರೆ ಅವ್ರ ಬದುಕೇ ಆ ಥರ ಇದೆ ಸರ್. ಅಷ್ಟಿಲ್ದಿರ ಸರ್ಕಾರನೇ ಅವರ ಜನ್ಮದಿನವನ್ನು ಸ್ಫೂರ್ತಿ ದಿನವಾಗಿ ಆಚರಿಸ್ತಾ ಇರಲಿಲ್ಲ. ಏನಕ್ಕೆ ಸ್ಫೂರ್ತಿ ದಿನವಾಗಿ ಆಚರಿಸ್ತಾ ಇದೆ ಅಂದ್ರೆ ಅವ್ರ ಬದುಕೇ ಎಲ್ರಿಗೂ ಸ್ಫೂರ್ತಿಯಾಗಿದೆ. ಯಾವುದೇ ಒಬ್ಬ ನಾಯಕ ನಟ ಒಂದು ಸಮಾಜಕ್ಕೆ ಅವನ ಆದರ್ಶ ಗುಣಗಳಿಂದ ಸಮಾಜಕ್ಕೆ ಮಾದರಿಯಾದಾಗ ಇಡೀ ಸಮಾಜನೇ ಅವ್ನ ಬದುಕನ್ನು ಸಂಭ್ರಮಿಸುತ್ತಂತೆ. ಅದೇ ಇವತ್ತಿನ ದಿನ ಈ ಸಂಭ್ರಮಾಚರಣೆ ಎಲ್ಲ ನೀವು ನೋಡ್ತಾ ಇರೋದು. ಎಷ್ಟು ಮಿಸ್ ಮಾಡ್ಕೊಂತೀವಿ ಸರ್ ನೀವು ಅಪ್ಪು ಬಾಸ್ನ? ಸರ್, ಅಪ್ಪು ಅವ್ರನ್ನ ಪ್ರತಿದಿನ ಪ್ರತಿ ಕ್ಷಣನೂ ಮಿಸ್ ಮಾಡ್ಕೊಂತ ಇದೀವಿ. ಎಲ್ಲೆಲ್ಲಿ ಒಳ್ಳೆತನ ಕಾಣುತ್ತೋ ಅಲ್ಲೆಲ್ಲ ನಾವು ಅಪ್ಪು ಅವ್ರನ್ನ ನೋಡ್ತಾ ಇರ್ತೀವಿ. ಸಾಧ್ಯವಾದಷ್ಟು ನಮ್ಮಲ್ಲಿ ಇರ್ತಕ್ಕಂಥ ಏನೇ ಒಂದು ಕೆಟ್ಟ ಗುಣಗಳಿದ್ರೆ ಅದನ್ನೆಲ್ಲವನ್ನು ನಮ್ಮಿಂದ ದೂರ ಮಾಡಿಕೊಂಡು ಒಳ್ಳೆತನವನ್ನ ಅದಕ್ಕೆಲ್ಲ ಅವ್ರ ಆದರ್ಶವಾಗಿ ಇಟ್ಕೊಂಡು ಅವರ ಒಂದು ಒಳ್ಳೆ ಗುಣಗಳನ್ನ, ಅವರ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಸಾಧ್ಯವಾದಷ್ಟು ಅಳವಡಿಸಿಕೊಂಡು ಒಳ್ಳೆ ದಾರಿ ಮುನ್ನಡೆಯೋಣ ಅನ್ನೋದೇ ನಮ್ಮ ಆಸೆ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಆ ದಿನವನ್ನ ಸ್ಫೂರ್ತಿ ದಿನವಾಗಿ ನಾವೆಲ್ಲರೂ ಆಚರಿಸೋಣ. ಕನ್ನಡ ನಾಡಿನ ಜನತೆ ಎಲ್ಲ ಸ್ಫೂರ್ತಿ ದಿನವಾಗಿ ಆಚರಿಸೋಣ ಸರ್. ಧನ್ಯವಾದ.